ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಜೇನು ಸಾಕಾಣಿಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲೊಬ್ಬರು ಫಾರ್ಮರು ತಮ್ಮ ಮನೆಯ ಮುಂಭಾಗದಲ್ಲೇ ಯಾವ ರೀತಿ ಒಂದು ಜೇನು ಸಾಕಾಣಿಕೆ ಅಂತದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ಇಲ್ಲಿ ನೋಡಿ, ಇವರು ಮನೆಯ ಮುಂದೆ ಒಂದು 6ರಿಂದ 8 ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದಾರೆ. ಸೊ 8 ಪೆಟ್ಟಿಗೆಗಳನ್ನ ಇಟ್ಕೊಂಡು ಯಾವ ರೀತಿ ಒಂದು ಈ ಜೇನು ಪೆಟ್ಟಿಗೆಯಲ್ಲಿ ನೋಡಿ, ಅವರು ಆ ನೊಣಗಳ ಹತ್ರ ಕೈ ಇಟ್ಟರು ಸಮೇತ ಅವ್ರಿಗೆ ಏನೂ ಅವು ಚುಚ್ಚುತ್ತಾ ಇಲ್ಲ. ಸೊ ಅಂದರೆ ಅವರು ಈ ಒಂದು ಜೇನು ಸಾಕಾಣಿಕೆ ಬಗ್ಗೆ ಅಷ್ಟು ನೀಟಾಗಿ ತಿಳ್ಕೊಂಡಿದ್ದಾರೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ನಾವು ಫಸ್ಟು ನಮ್ಮಲ್ಲೇ ಮೊದಲು ಭಯ ಇರುತ್ತೆ, ಜೇನು ಚುಚ್ಚುತ್ತೆ ಅನ್ನೋ ಭಯದಿಂದ ನಾವು ಅದನ್ನ ಕೈ ಆ ಥರ ಇಡಬೇಕಾದ್ರೆ ಶೇಕ್ ಮಾಡೋದು, ಅವ್ಗೆ ಡಿಸ್ಟರ್ಬ್ ಮಾಡೋದು, ಆ ಥರ ಮಾಡಿದಾಗ ಅವು ಸರ್ವೇ ಸಾಮಾನ್ಯವಾಗಿ ಚುಚ್ಚುತ್ತೆ. ಸೊ ಇಲ್ಲಿ ಈ ಪೆಟ್ಟಿಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ರಾಣಿ ಹುಳ ಅಂತಕ್ಕಂಥದ್ದು ಈ ಪೆಟ್ಟಿಗೆಯಲ್ಲಿ ಇಲ್ವಂತೆ. ಸೊ ಹಂಗಾಗಿ ಅವರು ರಾಣಿ ಕೋಶನ ಸಪ್ರೇಟ್, ಅಂದರೆ ಬೇರೆ ಬಾಕ್ಸಿಂದ ರಾಣಿ ಕೋಶ ಅಂತಕ್ಕಂಥದ್ದು ತೆಗೆದು ಆ ಪೆಟ್ಟಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ರಾಣಿ ಅಂತಕ್ಕಂಥದ್ದು ಜನ್ರೇಟ್ ಆಗಲಿ ಅಂತ. ಸೊ ನೋಡಿ, ಇಲ್ಲಿ ಇದು ಸಂಜೆ ಒಂದು 3ರಿಂದ 3:30, 4 ಗಂಟೆ ಟೈಮು. ಸೊ ಹಂಗಾಗಿ ಈ ಆಹಾರ ಹುಡಿಕೊಂಡು ಆಚೆ ಹೋದಂಥ ನೊಣಗಳು ಈಗ ಪೆಟ್ಟಿಗೆ ಒಳಗಡೆ ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಸೊ ಇವರು ಮನೆಯ ಮುಂದೆನೇ ಈ ರೀತಿ ಗಿಡಗಳನ್ನ ಎಲ್ಲ ಹಾಕ್ಕೊಂಡು, ಮತ್ತು ಮಳೆ ನೀರು ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಶೀಟ್ ಹಾಕ್ಕೊಂಡಿದ್ದಾರೆ. ಶೀಟ್ ಹಾಕ್ಕೊಂಡು ಈ ಥರ ಬಾಕ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ಇಂಥವ್ರ ಕಡೆಯಿಂದ ನೀವೇನಾದರೂ ಜೇನುತುಪ್ಪ ತೊಗೊಂಡ್ರೆ ಇದು 100% ಪ್ಯೂರ್ ಜೇನುತುಪ್ಪ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕಲಬೆರಕೆ ಅಂತಕ್ಕಂಥದ್ದು ಈ ಜೇನುತುಪ್ಪದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಚೆಗೆ ಬಂದಿರೋದು ಇಲ್ಲ, ಇದು ಶೀಟ್ ಹಾಕಿದ್ದೀರಾ? ಇದು ವೈಟ್ ಬಿಟ್ಟಿತ್ತಾಗಲೇ. ಹೌದ್ರಾ? ಅವತ್ತು ಇಲ್ಲೇ ಇದ್ದೆ, ಮನೆ ತವೇ ಇದ್ದೆ. ಎದ್ದೋಗಕ್ಕಾಗಲೇ ಸ್ಟಾರ್ಟ್ ಆಗಿತ್ತು. ಆಮೇಲೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟೆ, ಇದನ್ನೇ ಬಾಯಿ ಕ್ಲೋಸ್ ಮಾಡಿ ಆಮೇಲೆ ಯಾವುದೋ ಒಂದು ಬೇರೆದೊಂದು ಇದನ್ನು ಕೊಟ್ಟೆ. ಇದು ಕೊಟ್ಟ ಮೇಲೆ ಸುಮ್ಮನೆ ನೋಡ್ರಿ, ನೀವು ಇಷ್ಟೆಲ್ಲ ತೆಗೆದ್ರೆ ಏನು ಮಾಡಲಿಲ್ಲ. ನಾವು ತೆಗೆದು ಇಷ್ಟು ತೆಗಿಯೋವರೆಗೂ ನಮ್ಗೆ ಬಿಟ್ಟೇ ಇಲ್ಲ. ಫುಲ್ ಆಗೈತೆ. ಇನ್ನು ಸಂಸಾರಕ್ಕೆ ಮೇವು, ನನ್ನನ್ಸಿಕೆ ಮೇವು ಚೆನ್ನಾಗಿ ಸಿಗ್ತಾ ಇಲ್ಲಲ್ಲ. ಕಟ್ಟೈತೆ. ಮೊನ್ನೆ ಹುಳ ಸತ್ತೋಗ್ಬಿಟ್ಟು. ಏನಾಯ್ತು ಅಂದರೆ, ಮಾವಿನ ಗಿಡಕ್ಕೆ ಔಷಧಿ ಹೊಡೆಯೋರು ಇವು ಜಾಸ್ತಿ ಹೋಗೋವು ಆ ಕಡೆಗೆ. ಇದು ಹಳೆ ಫ್ರೇಮ್ ಥರ ಆಯ್ತು. ಗಂಡುಳ ಜಾಸ್ತಿ ಐತೆ. ಇದರಲ್ಲಿ ಪೂರ್ತಿ ಗಂಡುಳ ಆಗೈತೆ. ಫುಲ್ ಗಂಡುಳ ಜಾಸ್ತಿ ಇದೆ. ಗಂಡುಳ ಜಾಸ್ತಿ ಆದರೆ ಅವೇ ಚುಚ್ಚು ಸಾಯಿಸ್ತವೆ ಅಂತಾರೆ. ಅದೇ ಮೇವು ಅಭಾವ ಆದರೆ ಫುಲ್ ಗಂಡುಗಳು ಇವೆ ಜಾಸ್ತಿ. ಕಪ್ಪುಗಿರವೆಲ್ಲ ಅವೇ ಅಲ್ವಾಣ? ಈ ಫ್ರೇಮಲ್ಲಿ ಪರವಾಗಿಲ್ಲ, ಹೆಣ್ಣುಗಳು ಕಾಣಿಸ್ತವೆ. ಪೂರ್ತಿ ಮೊಟ್ಟೆ ಇದೆ. ಅದೆಲ್ಲ ಮೊಟ್ಟೆನೇ ಅಲ್ವಾ? ರಾಣಿ ಹುಡುಕ್ತೀರಾ ನೀವು? ಸಿಗ್ತವೆ. ನಮಗೇನೋ ಗೊತ್ತಾಗಲ್ಲಪ್ಪ. ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.